Hi, hello. Hi, Vada. Welcome to Welcome to my Chiki channel. my Chiki channel. ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಿಕ್ಕಿ ಚಾನಲ್. ಯಾರೆಲ್ಲ ನಮ್ಮ ಚಿಕ್ಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ಇವತ್ತು ನಾವು ಸಿಂಪಲ್ ಆಗಿ ಕೇಕ್ ಮಾಡುವ ಹ್ಯಾಪಿ ಬಿಸ್ಕೆಟ್ ಇಂದ. ನೋಡ್ರಿ ನಾನು ನಮ್ಮ ಅಕ್ಕರ ಮನೆಗೆ ಬಂದೀನಿ ಉಡುಪಿ ಹತ್ರ. ನಮ್ಮ ಊರಾಗಿಂತ ಬದಾಮಿಯಿಂದ ಉಡುಪಿಗೆ ಬಂದೀನಿ ರೀ ನಾನು. ನಮ್ಮ ತಾನು ಇವತ್ತು ಸ್ಕೂಲ್ನು ಬೇಗ ಬಿಟ್ಟತಿ ಮತ್ತು ಅವ್ರ ಎಕ್ಸಾಮ್ನು ಮುಗೀತು. ಆ ಕಾರಣಕ್ಕೋಸ್ಕರ ನನಗೂ ಯಾವುದೂ ಒಂದು ಲಾಗ್ ಇರಲಿಲ್ಲ ಹಾಕಕ್ಕೆ. ಅದಕ್ಕಾಗಿ ನಮ್ಮ ತಾನು ನೋಡ್ರಿ ಹ್ಯಾಪಿ ಬಿಸ್ಕಿಟ್ನ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಕೇಕ್ ಮಾಡ್ತಾರಂತ. ನನಗಂತೂ ಗೊತ್ತಿಲ್ಲ, ಬಟ್ ಅಕ್ಕಿ ಮಾಡ್ತಾ ಅಂತ ಬರ್ರಿ ಹೆಂಗೆ ಮಾಡ್ತಾ ಅಂತ ನೋಡೋಣ್ರಿ. ನೋಡ್ರಿ ನಮ್ಮ ತನು 5 ಪ್ಯಾಕೆಟ್ ಅಂದ್ರೆ ಒಂದು ದೊಡ್ಡದು 3 ಸಣ್ಣವಲ್ಲ, 3 ಸಣ್ಣದು, ಟೋಟಲಾಗಿ 5 ಪ್ಯಾಕೆಟ್ ಅಂತ ಹೇಳ್ಬೋದು. 5 ಪ್ಯಾಕೆಟ್ ಬಿಸ್ಕಿಟನ್ನ ಈ ಥರ ಕಟ್ ಮಾಡಿ ಪ್ಲೇಟ್ನಾಗ ಇಟ್ಕೊಂಡಳ್ರಿ. ಇದನ್ನ ಇವಾಗ ಮಿಕ್ಸಿಗೆ ಹಾಕಬೇಕಂತ. ಹಾಗೆ ಸ್ವಲ್ಪ ಅದಕ್ಕೇನು ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಬಿಸ್ಕಿಟ್ ಸ್ವೀಟ್ ಇರ್ತಾವೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅಂದ್ರೆ ಲೈಟಾಗಿ ಇಷ್ಟು ಸಕ್ಕರೆ ತೊಗೊಂಡಾರ. ಬರ್ರಿ ಇವಾಗ ಮುಂದೆ ಏನು ಮಾಡ್ತಾಳಂತ ಅಕ್ಕಿ ಜೊತೆನ ಕೇಳೋಣ್ರಿ. ನೋಡ್ರಿ ಇವಾಗ ನಮ್ಮ ತನು ಆಲ್ರೆಡಿ ಮಿಕ್ಸಿಗೆ ಬಿಸ್ಕಿಟ್ನ ಕಟ್ ಮಾಡಿ ಹಾಕಕತ್ತಾಳ. ಯಾಕಂದ್ರೆ ಎಲ್ಲನೂ ಹಾಕ್ಬೋದಂತ, ಹೆಂಗೆ ಬಿಸ್ಕಿಟ್ ಇರ್ತಾವೆ ಹಾಗೆ. ಆದ್ರೆ ಅದು ಏನಾಗ್ಬಿಡುತ್ತೆ ಅಂದ್ರೆ ಚೆನ್ನಾಗಿ ಪುಡಿ ಆಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿ ಹಾಕಕತ್ತಾಳ್ರಿ ನಮ್ಮ ತನು. ಇದನ್ನು ಮಿಕ್ಸಿಗೆ ಹಾಕಿ ಆದಮೇಲೆ ಮುಂದಿನ ಪ್ರೋಸೆಸ್ ಏನಂತ ನನಗಂತೂ ಗೊತ್ತಿಲ್ಲ, ಅಕ್ಕಿನ ಕೇಳೋಣ್ರಿ. ಆಮೇಲೆ ಅದನ್ನು ಇವಾಗ ಮಿಕ್ಸಿಗೆ ಹಾಕೋತಾಳ್ರಿ ಎಲ್ಲನೂ. ಬೇಗ ಆಗುತ್ತಂತ್ರಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲಂತ. ನಿಮಗೂ ಯಾವಾಗಾದರೂ ಕೇಕ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಬೇಗ ಮನೇಲಿ ಯಾವ ಬಿಸ್ಕಿಟಿಂದ ಮಾಡಿದ್ರೆ ಆಗುತ್ತೆ ತಾನೋ ಏನು ಇದು ಹ್ಯಾಪಿ ಬಿಸ್ಕಿಟಾ, ಯಾವ ಬಿಸ್ಕಿಟ್ ಆದರೂ ನಡೀತೈತೆ ಅಂತ ಇವರು ಆಲ್ಮೋಸ್ಟ್ ಯಾವಾಗಲೂ ಹ್ಯಾಪಿ ಬಿಸ್ಕಿಟನ್ನ ಯೂಸ್ ಮಾಡಿಕೊಂಡು ಕೇಕ್ ಮಾಡ್ತಾಳ್ರಿ. ಬರ್ರಿ ಹೆಂಗೆ ಮಾಡ್ತಾಳಂತ ನೋಡೋಣ್ರಿ. ಆ ಸಕ್ರೆನೂ ಅದ್ರಾಗ ಹಾಕಿಬಿಡು. ನೋಡ್ರಿ ಸಕ್ರೆನ ಅದರೊಳಗೆ ಹಾಕಕತ್ತಾಳ. ಅದನ್ನು ಸಕ್ರೆ ಪೌಡರ್ ಆಗಿಬಿಡುತ್ತೆ, ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸಕ್ಕರೆ ಮತ್ತು ಬಿಸ್ಕಿಟ್ನ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳಕತ್ತಾಳ. ಸ್ವಲ್ಪ ಉಳಿಸ್ಯಾಳ್ರಿ ಇಷ್ಟು, ಆಲ್ರೆಡಿ ಜಾಸ್ತಿ ಸ್ವೀಟ್ ಮಿಕ್ಸಿ ಹಾಕಾಗೈತಿ. ಎಷ್ಟು ಸಣ್ಣ ಆಗೈತೋ ಇಲ್ಲ ಅಂತ ನೋಡ್ಕೊಂಬರ್ರಿ. ಹೆಂಗೆ ಸಣ್ಣ ಆಗೈತೆ, ಇನ್ನೂ ಒಂದು ಸ್ವಲ್ಪ ಸಣ್ಣ ಆಗ್ಬೇಕಂತಳ್ರಿ. ಕೆಲವೊಂದು ಬಿಸ್ಕಿಟು ಬೇಗ ಸಣ್ಣ ಆಗಲ್ಲ. ಇವ ನೋಡ್ರಿ ಇಲ್ಲಿ ಹೆಂಗೆ ಜಿಗ್ದಾಡಕತ್ತಾನ. ಹಾಯ್ ಮಾಡಂದ್ರೆ ಮಾಡಲ್ಲ, ಹಾಯ್ ಮಾಡಲಿ. ಸಣ್ಣ ಆಗಿಲ್ಲ ಅಂತೇಳಿ ಮತ್ತೊಂದು ಸಲ ಆನ್ ಮಾಡಿದ್ಲು ರೀ. ಇವಾಗ ಏನಾದರೂ ಸಣ್ಣ ಆತಂತ ನೋಡೋಂಬರ್ರಿ. ಸಣ್ಣ ಆಗೈತೆ ಅಲ್ಲೇ? ಹಾಂ ಸಣ್ಣ ಆಗೈತೆ ಅಂತ್ರಿ. ಬರ್ರಿ ಹೆಂಗೆ ಸಣ್ಣ ಆಗೈತೆ ನೋಡೋಣ್ರಿ. ಚೆನ್ನಾಗಿ ಮಿಕ್ಸ್ ಆಗೈತ್ರಿ, ಸಣ್ಣ ಆಗೈತಿ. ತೋರಿಸ್ತೀನಿ ಬರ್ರಿ ಎಷ್ಟು ಸಣ್ಣ ಅಂತೇಳಿ. ನೋಡ್ರಿ ಇಷ್ಟು ಸಣ್ಣ ಆಗೈತಿ, ಸಾಕಂತ ಇಷ್ಟು ಸಣ್ಣ ಆದ್ರೆ. ಬರ್ರಿ ಮುಂದೇನು ಪ್ರೋಸೆಸ್ ಐತೆ ಅಂತ ನೋಡ್ರಿ ಸಕ್ಕರೆ ಅಂತೂ ಸ್ವಲ್ಪ ಕರಗೇ ಇಲ್ಲ ಅಷ್ಟು ಮಿಕ್ಸಿಗೆ ಹಾಕಿದ್ರು. ಬಟ್ ಇರಲಿ, ಹಾಲಿನಾಗ ಕರಗುತ್ತಾ. ನೋಡ್ರಿ ಸಿಂಪಲ್ಲಾಗಿ ಏನು ಹ್ಯಾಪಿ ಬಿಸ್ಕಿಟಿಂದ ಕೇಕ್ ಮಾಡಕತ್ತಾಳ. ಅದಕ್ಕೆ ಸ್ವಲ್ಪ ಹಾಲು ಬೇಕಂತ. ಅದಕ್ಕೆ ಇವಾಗ ಅದು ಲೈಟಾಗಿ ಬಿಸಿ ಇರ್ಬೇಕಂತ್ರಿ, ಅತಿಯಾಗಿ ಬಿಸಿ ಇರಬಾರ್ದಂತ. ಅದಕ್ಕೆ ಬರ್ರಿ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ್ರಿ. ಎಲ್ಲ ಗ್ಯಾಸ್ ಗಲೀಜಾಗೈತಿ, ಇರಲಿ ರೀ, ನಮಗಂತೂ ಕ್ಲೀನ್ ಮಾಡಿಲ್ಲ. ಇದು ಹಾಲು ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟಿನಿ ರೀ. ಇಲ್ಲ ಕಾಣವಲ್ತು, ಸ್ವಲ್ಪ ಬಿಸಿ ಆದ್ರೆ ಸಾಕಲ್ಲ. ಸ್ವಲ್ಪ ಉಗುರು ಬೆಚ್ಚಗೆ ಅಂತ ಹೇಳಕತ್ತಾಳ್ರಿ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಆಯ್ತಂದ್ರೆ ಗ್ಯಾಸ್ನ ಬಂದ್ ಮಾಡಿಬಿಡ್ತೀನಿ. ಆಯ್ತು ರೀ, ನಾರ್ಮಲ್ ಬಿಸಿ ಆಗೈತಿ. ನಾರ್ಮಲ್ ಬಿಸಿ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನ ಬಿಸಿ ಆಗೈತಿ. ಬಂದ್ ಮಾಡ್ತೀನಿ ರೀ ಈಗ ಗ್ಯಾಸ್ ನಾನು. ಇದನ್ನು ಕಟ್ ಮಾಡ್ಕೊಳಕತ್ತಾಳ್ರಿ. ಅದು ಹಾಕಿ ಕುಕ್ಕರ್ನಾಗ ಇಡ್ತಾಳಂತ.
ತೋರಿಸಿದ್ರೆ ಎಲ್ಲ ತೋರಿಸಿ ಈ ಥರ ಇಡೋದಂತ ನೋಡ್ರಿ ಅದನ್ನು ನನಗಂತೂ ಗೊತ್ತಿಲ್ಲ. ಈಗ ಏನೋ ಸಿಗ್ತೈತಿ ಮಾರ. 1 ಲೋಟ ಹಾಲು ಬೇಕಂದ್ರೆ ಅದಕ್ಕೆ 1 ಲೋಟನ ಅರ್ಧ ಅದು ಕಲಸೋ ಅಷ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಅಂತ್ರಿ. ಆಕಿ ಏನು ಮೆಜರ್ಮೆಂಟ್ ಏನೆಲ್ಲ ತೊಗೊಂಡಿಲ್ಲ, ಜಸ್ಟ್ ಒಂದು ಅಳತಿ ಮ್ಯಾಗ. ನಮ್ಮ ತನ ಇಷ್ಟಂತೂ ಹಾಲು ತೊಗೊಂಡಾಳ್ರಿ. ಇಷ್ಟು ಬಿಸ್ಕಿಟ್ ಇದು ಪೌಡರ್ ಐತಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಅನ್ನಕತ್ತಾಳ. ನೋಡು ಬರ್ರಿ ಎಷ್ಟು ಆಗುತ್ತೋ ಅಷ್ಟು ಅಂಥೇಳಿ. ಆಯ್ತಂದ್ರೆ ಇದು ಕೆಲವೊಂದು ಬಿಸ್ಕಿಟ್ ಸರಿಯಾಗಿ ಪೌಡ್ರ್ ಆಗೈತಿ, ಕೆಲವೊಂದು ಬಿಸ್ಕಿಟ್ ಪೌಡ್ರ್ ಆಗಿಲ್ಲ. ಬಟ್ ಹಾಲಲ್ಲಿ ಕರಗುತ್ತಾ ಅನ್ನಕತ್ತಾಳ್ರಿ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾಳ. ಹಾಕ್ಲಿ ಹಾಕು ಸ್ವಲ್ಪ ನೋಡ್ರಿ, ಅದನ್ನು ಮಿಕ್ಸ್ ಮಾಡಿದ್ರೆ ಗೊತ್ತಾಗ್ತವೆ. ಒಮ್ಮೆಲೆ ಸಡನ್ನಾಗಿ ಈಗ ಹಾಕಿದ್ರೆ ಜಾಸ್ತಿನೂ ಆಗ್ಬೋದು ಅಂತಾಳ ಹಾಲು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಹಾಕು ಅನ್ನಕತ್ತಾಳ. ಇನ್ನೊಂದು ಸ್ವಲ್ಪ ಹಾಕ್ಲಿ. ಸ್ವಲ್ಪ ಬೇಕಂತ್ರಿ ಹಾಕೋಣ. ಸಾಕಂತ್ರಿ, ನೋಡೋಣ. ಇದು ಗಟ್ಟಿ ಇರ್ಬೇಕಂದ್ರೆ ಹಾಂ ಲೇ ನೋಡ್ರಿ, ಇಷ್ಟೇ ಸಾಕಂತ. ಅತಿಯಾಗಿ ಹಾಲು ಬೇಡ ಅಂತ. ಸಾಕ್ರಿ. ಇವಾಗ ಇದನ್ನ ಈ ಥರ ಪೇಪರ್ ತೊಗೊಂಡಲ್ಲ, ಸರಿಯಾಗಿ ಬಿಡುತ್ತಾ ಸ್ವಲ್ಪ ಸಾಕು ಸರಿ. ಈಗ ಅದಕ್ಕೆ ಸರ್ವ್ ಮಾಡಕತ್ತ ನೋಡ್ರಿ. ಐಸ್ ಕ್ರೀಮ್ ತಡ್ಕೊ ಅಪ್ಪಾಜಿ. ನಿಂಗೆ ಕೇಕ್ ಬೇಕಾ ಐಸ್ ಕ್ರೀಮ್ ಬೇಕಾ ಹೇಳು. ಐಸ್ ಕ್ರೀಮ್ ಆಮ ಸುಮ್ಮನೆ ಕೇಕ್ ಬೇಕಾರ. ಏಯ್ ಅಕ್ಕ ಅಲ್ಲಿ ಸುಮ್ಮನೆ ನೋಡ್ರಿ, ಒಂದು ಸ್ವಲ್ಪ ಈ ರೀತಿ ಬಡಿಯೋನು ಅಂದ್ರೆ ಗ್ಯಾಪ್ ಇದ್ದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತದೆ. ಹತ್ತತ್ಲೆ ನೋಡ್ರಿ, ಗ್ಯಾಸ್ ಆನ್ ಮಾಡ್ಯಾಳ. ಇವಾಗ ಕುಕ್ಕರ್ನಾಗ ಈ ಥರ ನೀರು ಇಟ್ಟಾಳ. ಮತ್ತು ಆ ಥರ ಒಂದು ಸ್ಟ್ಯಾಂಡ್ ಇಟ್ಟಾಳ್ರಿ, ಅದು ಇಡೋಕೆ. ಒಂದು ಸ್ವಲ್ಪ ನೀರು ಕಾದಿಂದ ಅಲ್ಲದು ಇಡೋದು. ಆಕೆ ಅಂತೂ ಹಿಂಗೆ ಮಾಡ್ಯಾಳಂತ್ರಿ ಪ್ರತಿ ಸಲನೂ. ಪಾತ್ರೆ ತುಂಬ ಸಣ್ಣದಾಯ್ತು, ಅದಕ್ಕೆ ನೋಡ್ರಿ ಒಂದು ಪ್ಲೇಟ್ ಇಟ್ಟು ಕೈ ತೆಗಿಲೆ ಈ ಥರ ಇಟ್ಟಾಳ್ರಿ. ಇದೊಂದು ಎಷ್ಟು ನಿಮಿಷ ಬೇಕಲೇಪ್ಪ? 15ರಿಂದ 20 ನಿಮಿಷ ಬೇಕಂತ್ರಿ. ಸ್ವಲ್ಪ ನೀರು ಹಾಕ್ಯಾಳ. ಆಮೇಲೆ ಒಂದು ಸ್ಟ್ಯಾಂಡ್ ಮೇಲೆ ಒಂದು ಸಣ್ಣ ಪ್ಲೇಟು. ಡೈರೆಕ್ಟ್ ಸ್ಟ್ಯಾಂಡ್ ಮೇಲೆ ಇಡ್ಬೋದಿತ್ತು, ಬಟ್ ಈ ಪಾತ್ರೆ ಸಣ್ಣದಾಗಿದ್ದಕ್ಕೆ ಒಂದು ಪ್ಲೇಟ್ ಇಟ್ಟಾಳ. ಇವಾಗ ಇದನ್ನು ಮುಚ್ಕೋತಾಳ್ರಿ. ನಮ್ಮ ಕುಕ್ಕರ್ ಅಂತೂ ಎಲ್ಲ ಹೋಗ್ಬಿಟ್ಟೈತ್ರಿ, ಅಡ್ಜಸ್ಟ್ ಮಾಡ್ಕೊರಿ. ಇವಾಗ ಇದೊಂದು 10ರಿಂದ 15 ನಿಮಿಷ ನೋಡ್ರಿ. ಇಲ್ಲಿ ಉಳಿದ ಅದು ಪಾತ್ರೆ ಗಟ್ಟಿರುತ್ತಲ್ರಿ, ಅದನ್ನ ವೇಸ್ಟ್ ಮಾಡೋದು ಅಂತೇಳಿ ತಿನ್ನಕತ್ತಾಳ ನೋಡ್ರಿ. ಅವಾಗ ಐಸ್ ಕ್ರೀಮ್ ಕೊಡ್ತಿಲ್ಲ ಅಂತ ಅದಕ್ಕೆ ನೀ ತಿನ್ಬೇಡ ಅನ್ನಕತ್ತಾನ. ನೋಡ್ರಿ ಎಕ್ಸಾಮು ನೋಡ್ರಿ, ಬ್ಯಾಗ್ ಎಲ್ಲಿ ಹೋಗೋದು ನೋಡ್ರಿ. ಅಂತೂ 9th ಅಂತೂ ಪಾಸ್ ಆದ್ರಿ. ಇನ್ನೇನು 10th ನೋಡ್ರಿ ನಮ್ಮ ಮನೆ ಬರ ಪಾಸ್ ಆಗೋದು. ನೋಡ್ರಿ, ಈಗಿನ ಮಕ್ಳಿಗೆ ID ಕಾರ್ಡ್ ಸಾಲಿನ ಮುಗೀತಂತ ID ಕಾರ್ಡ್ ಇಲ್ಲಿ ಬಿಸಾಕ್ಯಾಳ, ಬ್ಯಾಗ್ ಅಲ್ಲಿ ಬಿಸಾಕ್ಯಾಳ. ನೋಡಂಬರಿ ನಮ್ಮ ಕೇಕ್ ಈಗ ಇನ್ನೂ ಎಷ್ಟೊತ್ತೈತೆ. ನಾವು ಒಂದು ವಿಸಿಲ್ ಹೊಡ್ಯಾಕತ್ತೈತಿ. ಈಗ ಆಲ್ರೆಡಿ ಒಂದು 10 ನಿಮಿಷ ಆತಲ್ಲ ಹಿಟ್ಟು. 10 ನಿಮಿಷ ಆಗೈತ್ರಿ. ಬಟ್ ಇನ್ನೊಂದು 5 ಮಿನಿಟ್ಸ್ ವೇಟ್ ಮಾಡೋಣ ಅನ್ನಕತ್ತಾಳ. ಅದಕ್ಕೆ ರೀ ನೋಡ್ರಿ, ಕೇಕ್ ಅಂತೂ ರೆಡಿ ಆಗೈತಿ. ಈ ಥರ ಬಂದೈತೆ ನೋಡ್ರಿ. ಇಲ್ಲಿ ಆಲ್ರೆಡಿ ನಮ್ಮ ರಿತಿಕ ಕೈ ಇಟ್ಟು ತಿಂದುಬಿಟ್ಟಾನ. ಇಲ್ಲದ ನೋಡ್ರಿ, ಇವಳು ತಿಂದಾನ ತಾನು. ನೋಡು ಹೆಂಗಾಗೈತಿ ಲಿಚ್. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಒಂಥರ ಬ್ರೆಡ್ ಕೇಕ್ ಅಂತಾನು ಅನ್ಬೋದು, ಸ್ಮೂತಾಗಿ. ಹ್ಯಾಪಿ ಬರ್ಡೇ. ಸೂಪರಾ? ನೀ ತಿನ್ಲೇ ರಿತಿಕಾ? ಕಟ್ ಮಾಡ್ಕೊಡ್ತೀನಿ.
ಹೆಂಗೈತೆ ಋತು ಸೂಪರಾ ಬಿಸಿ ಐತೆ ಅಲ್ಲೇ ಇನ್ನ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಬೆಲ್ ಬಟನ್ ಒತ್ತಿಲ್ಲ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೇವೆ ನೋಡ್ರಿ. ನಿಮ್ಗೂ ಮಾಡ್ಬೇಕು ಅನ್ಸಿದ್ರೆ ಮಾಡಿ, ತಿನ್ನಿ, ಎಂಜಾಯ್ ಮಾಡಿ. ಬಾಯ್ ಬಾಯ್.